ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಾಕ್ ಸಿರೀಸ್. ಇವತ್ತು ನಾನು ಮುನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ಒಂದು ಸಣ್ಣ ಕಲ್ಲಿಂದ ಒಂದು ದೊಡ್ಡ ದೇವಸ್ಥಾನ ಆಗ್ತಾ ಇದೆ. ಸೊ ಆಲ್ರೆಡಿ ಆಗಿದೆ ಇವಾಗ. ಸೊ ಇವತ್ತು ಮುತ್ತಿನ ಅಲಂಕಾರನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಇದೀವಿ ಇವಾಗ ಅರ್ಚಕರು ಮಾತಾಡ್ತಾರೆ, ಹಾಗೂ ಹಿರಿಯರು ಕೂಡ ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಶ್ರೀ ಗುರುಭ್ಯೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಅಯಗ್ರೀವೋಪಾಸ್ಮಹೇ. ನನ್ನ ಹೆಸರು ಎಸ್ ವೆಂಕಟೇಶಾಚಾರ್ಯ, ಬೈಲಾಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು, ಬೈರಶೆಟ್ಟಳ್ಳಿ. ಹಾಗೆ ಇಲ್ಲಿ ಪುರಾತನ ಕಾಲದಿಂದ ನೆಲೆಸಿರುವ ಶ್ರೀ ಮುನೇಶ್ವರ ಸ್ವಾಮಿ ಹಾಗೆ ಅಕ್ಕಯ್ಯಮ್ಮ ದೇವಿಯ ಕೃಪಾ ಕಟಾಕ್ಷದಿಂದ 200 ವರ್ಷಗಳ ಇತಿಹಾಸ ಒಳ್ಳಲ್ಪಟ್ಟ ಈ ಜಾಗದಲ್ಲಿ ಹಾಗೆ ಮುನಿರಾಮಯ್ಯನವರ ಕುಟುಂಬದವರು, ಮಕ್ಕಳು, ಮೊಮ್ಮಕ್ಕಳು, ಕುಟುಂಬ ವರ್ಗದಿಂದ ಈ ಸೇವೆ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆ ಈಗ 15 ದಿನ ಆಯಿತು ನೂತನವಾಗಿ ದೇವಾಲಯ ನಿರ್ಮಾಣವನ್ನು ಮಾಡಿ, ಹಾಗೆ ನೂತನವಾಗಿರ್ತಕ್ಕಂತಹ ಸ್ಥಿರಬಿಂಬವನ್ನ ಮುನೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿ ಪ್ರತಿದಿನನೂ ಸಹ ಮಂಡಲಾಭಿಷೇಕ ಪೂಜೆ ನಡೀತಾ ಇದೆ. ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಒಂದು ದಿನದಲ್ಲಂತೂ ತುಂಬಾ ತೃಪ್ತಿಕರವಾಗಿದೆ. ಭಕ್ತಾದಿಗಳು ಸಹ ಕುಟುಂಬ ವರ್ಗದವರು, ಇವರು ಭಕ್ತಾದಿಗಳು ಅನ್ನೋದಕ್ಕಿಂತ ಕುಟುಂಬ ವರ್ಗದವರು ಸೇರಿ ಭಗವಂತನಿಗೆ ಒಂದು ದಿನ ವಿಶೇಷವಾಗಿ ಅಲಂಕಾರ ಮಾಡಿಸಿ ಹಾಗೆ ಪ್ರಸಾದವನ್ನ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನ ಕರೆಸಿ ಹಾಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ, ಮುನಿರಾಮಯ್ಯನವರ ಕುಟುಂಬ ವರ್ಗದವರಿಗೆ. ಹಾಗೆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಸಹ ಲಭಿಸಲಿ. ಈಗ ಹಿರಿಯರಿದ್ದಾರೆ, ಅವರು ಕೂಡ ಮಾತಾಡ್ಸೋಣ. ನಾವು ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ಸೇವೆಯನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ. ಮೊದಲಿಗೆ ನಮ್ಮ ತಾತನವರು ಒಂದು ಬಂಡೆ ಕಲ್ಲಿಂದ ಪೂಜೆ ಮಾಡ್ತಾ ಇದ್ರು. ಅದು ಈಗ ಮುನೇಶ್ವರನ ದಯದಿಂದ ಇವಾಗ ದೇವಾಲಯ ದೊಡ್ಡದಾಗಿದೆ. ಆಯಪ್ಪ ಸರೋರು ಚೆನ್ನಾಗಿ ಕಾಪಾಡ್ತಾ ಇದ್ದಾನೆ. ಹಾಗೆ ಹೀಗೆ ನೆರವೇರಲಿ, ಇನ್ನ ಮುಂದುವರಿಲಿ ಅಂತ ನಾನು ಕೇಳ್ಕೊತಾ ಇದ್ದೆ. ಒಡೆಯರಲ್ಲಿ ಮುನಿರಾಮಯ್ಯನ ಮಕ್ಕಳು ಮತ್ತೆ ಮೊಮ್ಮಕ್ಕಳು ಸೇರ್ಕೊಂಡು ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಂಡು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮೇಡಮ್, ಹೇಗಿತ್ತು ಇವಾಗ? ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ನಾವು ಬಂದಿದ್ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಹೇಗಿತ್ತು ಪ್ರಸಾದ ಎಲ್ಲ? ಪ್ರಸಾದನು ಚೆನ್ನಾಗಿದೆ, ಅಲಂಕಾರನು ಚೆನ್ನಾಗಿದೆ. ದೇವ್ರ ದಯೆಯಿಂದ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನಮ್ಮ ತಾತ ಮುತ್ತಾತನ ಕಾಲದಿಂದನು ಬಂದಿದ್ದು ದೇವಸ್ಥಾನ ಇದು. ಈಗ ತುಂಬಾ ಚೆನ್ನಾಗಿ ದೊಡ್ಡದಾಗಿ ಕಟ್ಟಿ ಇನ್ನು ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇನ್ನು ಚೆನ್ನಾಗಿ ನಡಿಬೇಕು ಅನ್ನೋದು ನಮ್ ಇಷ್ಟ. ಎಲ್ಲಾರ ಕಟ್ಸಿದ್ಮೇಲೆ ನಿಮ್ಗೆ ಒಳ್ಳೇದಾಯ್ತಾ? ಎಲ್ಲ ತುಂಬಾ ಒಳ್ಳೇದಾಗಿದೆ. ಇಷ್ಟವರೆಗೂ ಕೆಲ್ಸ ನಿಂತಾಗ ತುಂಬಾ ಜನದ ಕೈ ನಿಂತೋಗಿತ್ತು. ಈಗ ಕೆಲ್ಸ ತುಂಬಾ ಚೆನ್ನಾಗಿ ನಡೀತಿದೆ. ಎಲ್ಲಾರ ಕೈ ಹಿಡ್ದಿದ್ದಾನೆ ಭಗವಂತ. ಇನ್ನಷ್ಟು ಮುಂದೆ ನಡೆಸ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂತೀನಿ ನಾನು. ಓಕೆ, ಥ್ಯಾಂಕ್ ಯು.